ಜಾರ್ಖಂಡ್‌ನ ರಾಜಧಾನಿ ರಾಂಚಿಯ ಮಿಕೆಲ್ ಕಾಲೋನಿ ಎಂಬ ಪುಟ್ಟ ಹಳ್ಳಿ. 1981 ಜುಲೈ 7ರಂದು ಒಂದು ಪುಟ್ಟ ಮನೆಯಲ್ಲಿ ಹುಟ್ಟಿದ ಒಬ್ಬ ಹುಡುಗನ ಭಾರತೀಯ ಕ್ರಿಕೆಟ್‌ನಲ್ಲಿ ಸಂಚಲನವನ್ನೇ ಸೃಷ್ಟಿಬಿಟ್ಟ. ಕ್ರಿಕೆಟ್‌ನಲ್ಲಿ ಅದ್ಭುತವನ್ನೇ ಸಾಧಿಸಿಬಿಟ್ಟ. ಅವರೇ ನಮ್ಮ ಟೀಮ್ ಇಂಡಿಯಾದ ನಾಯಕ ಮಹೇಂದ್ರ ಸಿಂಗ್ ಧೋನಿ. ಮಹೇಂದ್ರ ಸಿಂಗ್ ಧೋನಿಯ ಕ್ರಿಕೆಟ್ ಬದುಕಿಗೆ ಅಡಿಪಾಯ ಹಾಕಿಕೊಟ್ಟಿದ್ದು ಜವಾಹರ್ ವಿದ್ಯಾಮಂದಿರ್ ಶಾಲೆ. ಬಾಲ್ಯದ ವಿದ್ಯಾಭ್ಯಾಸಕ್ಕೆ ಜವಾಹರ್ ವಿದ್ಯಾಮಂದಿರ್ ಸ್ಕೂಲ್ಗೆ ಸೇರಿದ ಧೋನಿ ಪಾಠದ ಜೊತೆಗೆ ಆಟದಲ್ಲೂ ಮಿಂಚುತ್ತಾ ಇದ್ರು. ಆದರೆ ಧೋನಿ ಆಗ ಕ್ರಿಕೆಟ್ ಬ್ಯಾಟ್ ಹಿಡಿದಿರಲಿಲ್ಲ. ಬದಲಾಗಿ ಫುಟ್ಬಾಲ್ನಲ್ಲಿ ಕಮಾಲ್ ಮಾಡ್ತಾ ಇದ್ರು. ಧೋನಿಗೆ ಕಾಲ್ಚೆಂಡು ಅಂದರೆ ಪಂಚಪ್ರಾಣ. ಫುಟ್ಬಾಲ್ ಧೋನಿಯ ಮೊದಲ ಪ್ರೀತಿಯಾಗಿತ್ತು. ಫುಟ್ಬಾಲ್ನಲ್ಲಿ ಒಳ್ಳೆಯ ಗೋಲ್ ಕೀಪರ್ ಆಗಿದ್ದ ಮಹೇಂದ್ರ ಸಿಂಗ್ ಧೋನಿ ಕ್ರಿಕೆಟ್ ಬ್ಯಾಟ್ ಹಿಡಿಯೋದಕ್ಕೆ ಕಾರಣ ಜವಾಹರ್ ವಿದ್ಯಾಮಂದಿರ ಶಾಲೆಯ ಸ್ಪೋರ್ಟ್ಸ್ ಕೋಚ್ ಕೆ.ಬಿ. ಬ್ಯಾನರ್ಜಿ. ಇವರು ಫುಟ್ಬಾಲ್ ಬಿಟ್ಟು ಕ್ರಿಕೆಟ್ ಆಡು ಅಂತ ಧೋನಿಗೆ ಸಲಹೆ ನೀಡಿದರು. ಅದೇ ಧೋನಿ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಫುಟ್ಬಾಲ್ನಿಂದ ಕ್ರಿಕೆಟ್ ಕಡೆ ಒಲವು ಬೆಳೆಸಿಕೊಂಡ ಧೋನಿ ಅಲ್ಲೇ ಬದುಕು ಕಟ್ಟಿಕೊಳ್ಳಲು ಪಣತೊಟ್ಟರು. ಒಂದಲ್ಲ ಒಂದು ದಿನ ಎಲ್ಲರೂ ತನ್ನೆಡೆಗೆ ನೋಡುವಂತೆ, ತನ್ನ ಬಗ್ಗೆ ಮಾತನಾಡುವಂತೆ ಮಾಡೇ ಮಾಡ್ತೀನಿ ಅನ್ನೋ ಛಲದಿಂದ ಆಡತೊಡಗಿದ್ರು. ಮೀಕಲ್ ಮೈದಾನದಲ್ಲಿ ಬೆಳಗ್ಗೆ 6ರಿಂದನೇ ಅಭ್ಯಾಸ ಪ್ರಾರಂಭಿಸಿದರು. ರಾಂಚಿಯಲ್ಲಿರೋ ಮೀಕಲ್ ಮೈದಾನದಲ್ಲೇ ಧೋನಿಯ ಕ್ರಿಕೆಟ್ ಪಯಣ ಆರಂಭ ಆಯಿತು. ಈ ಕ್ರೀಡಾಂಗಣಕ್ಕೆ ಬಂದಾಗ ಧೋನಿ ಕೈಯಲ್ಲಿ ಏನೂ ಇರಲಿಲ್ಲ. ಮೊದಲೇ ಬಡತನದಿಂದ ಬಂದ ಹುಡುಗ. ಬರಿಗೈಯಲ್ಲಿ ಬಂದ ಧೋನಿ ಮೀಕಲ್ ಮೈದಾನದಲ್ಲೇ ಬ್ಯಾಟಿಂಗ್ ಮತ್ತು ವಿಕೆಟ್ ಕೀಪಿಂಗ್ ಗುರುವನ್ನು ಪಡೆದದ್ದು. ಧೋನಿಯೊಳಗೆ ಹುದುಗಿದ್ದ ಪ್ರತಿಭೆ, ಅವರ ಚಾಕಚಕ್ಯಕ್ಕೆ, ಕೌಶಲ್ಯಕ್ಕೆ ಸ್ಪಷ್ಟರೂಪ ಸಿಕ್ಕಿದ್ದು ಇಲ್ಲೇ. ಬುಡಕಟ್ಟು ಜನಾಂಗದವರೇ ಹೆಚ್ಚಾಗಿರುವ ರಾಂಚಿಯಲ್ಲಿ ಧೋನಿ ಕ್ರಿಕೆಟ್ ಆಡ್ತಿದ್ದಾಗ ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟುಕೊಂಡವರೇ. ಯಾಕಂದರೆ ಅದಕ್ಕೂ ಮುಂಚೆ ರಾಂಚಿಯ ಜನರಿಗೆ ಕ್ರಿಕೆಟ್ ಬಗ್ಗೆ ಇದ್ದ ಪ್ರೀತಿ ಅಷ್ಟಕ್ಕಷ್ಟೇ. ಸತತ ಅಭ್ಯಾಸದ ಫಲವಾಗಿ ಧೋನಿ ಬಹುಬೇಗ ಸಾಧನೆಯ ಒಂದೊಂದೇ ಮೆಟ್ಟಿಲುಗಳನ್ನು ಹತ್ತೋಕೆ ಶುರು ಮಾಡಿದರು. ಯಾವ ಜನ ಆಶ್ಚರ್ಯಚಕಿತದಿಂದ ಧೋನಿಯನ್ನು ನೋಡಿದ್ರೋ ಅದೇ ಜನ ಧೋನಿ ರಾಷ್ಟ್ರೀಯ ಮಟ್ಟದ ಪಂದ್ಯವೊಂದಕ್ಕೆ ಆಯ್ಕೆಯಾದಾಗ ಸಂದರ್ಭದಲ್ಲಿ ಧೋನಿಯನ್ನು ಮನೆಮಗನ ರೀತಿ ಪ್ರೋತ್ಸಾಹಿಸಿದರು. ಅಂದು ಆ ಜನ ತೋರಿದ ಪ್ರೀತಿಗೆ, ನೀಡಿದ ಪ್ರೋತ್ಸಾಹಕ್ಕೆ ಬೆಲೆ ಕಟ್ಟೋಕೆ ಸಾಧ್ಯನೇ ಇಲ್ಲ. ಆ ನಿಷ್ಕಲ್ಮಶ ಪ್ರೀತಿ ಧೋನಿಗೆ ಆನೆ ಬಲ ತಂದುಕೊಡ್ತು. ಮಹೇಂದ್ರ ಸಿಂಗ್ ಧೋನಿ ವೇಗವಾಗಿ ಬೆಳೆಯುತ್ತಾ ಹೋದರು ನಿಜ. ಆದರೆ ಕ್ರಿಕೆಟ್ ಕಿಟ್ ತಗೊಳ್ಳೋಕ್ಕೂ ದುಡ್ಡು ಹೊಂದಿಸೋದೇ ಕಷ್ಟವಾಗಿತ್ತು. ಅಂತಹ ಸಂದರ್ಭದಲ್ಲಿ ಧೋನಿಯ ನೆರವಿಗೆ ಬಂದದ್ದು ಖ್ಯಾತ ಕ್ರಿಕೆಟ್ ಸಲಕರಣೆಗಳ ಕಂಪನಿ ಬಾಸ್. ಧೋನಿಯ ಪ್ರೀತಿಯ ಸೋಮಿ ಅಂಕಲ್ ಎನ್ನುವ ವ್ಯಕ್ತಿಯೊಬ್ಬರು ಬಾಸ್ ಕಂಪನಿಯಿಂದ ಧೋನಿಗೆ ಕ್ರಿಕೆಟ್ ಕಿಟ್ ಕೊಡಿಸಿದರು. ಧೋನಿ ಮೊದಲ ರಣಜಿ ಪಂದ್ಯ ಆಡಿದಾಗ ಬಾಸ್ ಕಂಪನಿಯೇ ಎಲ್ಲವನ್ನ ನೋಡಿಕೊಳ್ಳಿತು. ದೇಶೀಯ ಕ್ರಿಕೆಟ್ನಲ್ಲಿ ಮಿಂಚುತ್ತಿದ್ದ ಧೋನಿಗೆ ರಾಷ್ಟ್ರೀಯ ತಂಡದಲ್ಲಿ ಅವಕಾಶ ಪಡೆಯೋದು ಕೆಲವೇ ದಿನಗಳ ಮಾತಾಗಿತ್ತು. ನೋಡುತ್ತಿದ್ದಂತೆ ರಾಂಚಿ ರಾಜ್ಕುಮಾರ ದೇಶದ ಕೋಟ್ಯಾಂತರ ಜನರ ಪ್ರೀತಿಯ ಮಹಿಯಾಗ್ಬಿಟ್ರು. ಮಹೇಂದ್ರ ಸಿಂಗ್ ಧೋನಿ ಟೀಮ್ ಇಂಡಿಯಾಗೆ ಕಾಲಿಟ್ಟ ಮೇಲೆ ಮಾಡಿದ ಸಾಧನೆ ಅದ್ಭುತ. 2007ರಲ್ಲಿ ಚೊಚ್ಚಲ T20 ವಿಶ್ವಕಪ್ ಗೆದ್ದುಕೊಟ್ಟ ಧೋನಿ 2011ರಲ್ಲಿ ವಿಶ್ವಕಪ್ನಲ್ಲೂ ತಂಡವನ್ನು ಚಾಂಪಿಯನ್ ಪಟ್ಟಕ್ಕೇರಿಸಿಬಿಟ್ರು. 28 ವರ್ಷಗಳಿಂದ ಮರೀಚಿಕೆಯಾಗಿ ಉಳಿದಿದ್ದ ವಿಶ್ವಕಪ್ ಧೋನಿ ನಾಯಕತ್ವದಲ್ಲಿ ದೇಶ ಮುಡಿಗೇರಿದಾಗ ಇತಿಹಾಸವೇ ನಿರ್ಮಾಣವಾಗಿ ಬಿಟ್ಟಿತು. ಇದು ಮಹೇಂದ್ರ ಸಿಂಗ್ ಧೋನಿಯ ವೃತ್ತಿ ಜೀವನದ ಅತ್ಯಂತ ಶ್ರೇಷ್ಠ ಸಾಧನೆ. ಧೋನಿ ಕಮಾಲು ಮಾಡಿದ್ದು ಬರೀ ಆಟದಲ್ಲಿ ಮಾತ್ರ ಅಲ್ಲ. ಧೋನಿಯ ಒಂದೊಂದು ಹಾವಭಾವ ಯುವ ಜನತೆಯನ್ನು ಆಕರ್ಷಿಸಲಾರಂಭಿಸಿತು. ದೇಶದ ಗಲ್ಲಿಗಳಲ್ಲಿ ಕ್ರಿಕೆಟ್ ಆಡಿದ್ದವರಿಗೆ ಮಹಿ ಸ್ಟೈಲ್ ಐಕಾನ್ ಆಗಿಬಿಟ್ರು. ಮಹೇಂದ್ರ ಸಿಂಗ್ ಧೋನಿ
ಟೀಮ್ ಇಂಡಿಯಾವನ್ನು ಪ್ರವೇಶಿಸಿ ತಂಡದ ನಾಯಕನಾಗಿ ನನಸು ಮಾಡಿಕೊಟ್ಟದ್ದು ಬರೀ ತನ್ನ ಕನಸನ್ನು ಮಾತ್ರವಲ್ಲ, ಇಡೀ ದೇಶದ ಕನಸನ್ನೇ ಸಾಕಾರಗೊಳಿಸಿಬಿಟ್ರು. ರಾಂಚಿಯ ಯಾವುದೇ ಹಳ್ಳಿಯೊಂದಲ್ಲಿ ಎಲೆಮರೆಯ ಕಾಯಿಯಂತೆ ಕಳೆದೇ ಹೋಗಬೇಕಿದ್ದ MS ಧೋನಿ ಈಗ ಇಡೀ ದೇಶವೇ ಮೆಚ್ಚುವಂತಹ ಸಾಧನೆ ಮಾಡಿದ್ದಾರೆ. ನಿಜಕ್ಕೂ ಧೋನಿಯ ಜೀವನ ಚರಿತ್ರೆ, ಅವರ ಯಶೋಗಾಥೆ ಯುವ ಪ್ರತಿಭೆಗೆ ಸ್ಫೂರ್ತಿ. ಧೋನಿಯ ಈ ಸಾಧನೆಗೆ ಹ್ಯಾಟ್ಸಪ್ ಹೇಳಲೇಬೇಕು. ನಿಮಗೇನಿಸುತ್ತೆ? ಕಮೆಂಟ್ ಮಾಡಿ. ಸಿಗೋಣ. ನಮಸ್ಕಾರ.